ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು. ಪೂರ್ವಾಚಾರ್ಯರ ಧರ್ಮದರ್ಶನ ಭಾಗ 3. ಜಗದ್ಗುರು ಆದಿ ರೇಣುಕಾಚಾರ್ಯರ ಪರಂಪರೆಯ 11-12ನೇ ಶತಮಾನದ ಸ್ವಯಂ ಜ್ಯೋತಿ ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರ ಸಂಶೋಧನಾ ಗ್ರಂಥಕರ್ತರು ಸಾಹಿತ್ಯ ವಿಶಾರದ ಶಿವಾದ್ವೈತ ಪ್ರಾಚಾರ್ಯ ಧರ್ಮ ಸಾಹಿತ್ಯ ಸುಧಾಕರ ವೇದಮೂರ್ತಿ ಎಂ ಚಂದ್ರಶೇಖರ ಆರಾಧ್ಯರು, ಬೆಂಗಳೂರು 20. ಈ ಒಂದು ವಿಶ್ವಗುರು ಶ್ರೀ ಅಭಿನವ ರೇವಣಸಿದ್ಧ ಶಿವಾಚಾರ್ಯರ ಚರಿತ್ರೆಯ ಭಾಗವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬ್ರಹ್ಮಾಂಡ ಹೆಂಗ್ ರಚನೆ ಆಯಿತು ಏನು ಅನ್ನೋಂಥ ವಿಚಾರ ಹೇಳಿ, ಈಗ ಯಕ್ಷ ದಂಪತಿಗಳ ಶಾಪ ವಿಮೋಚನೆ ಅನ್ನೋ ಲೀಲೆ ಬಗ್ಗೆ ಹೇಳ್ತಾರೆ. ಯಕ್ಷ ದಂಪತಿಗಳ ಶಾಪ ವಿಮೋಚನೆ ಅಂದ್ರೆ, ರೇವಣಸಿದ್ಧರು ರಾಮ ಸೇತುವೆಗೆ ತೆರಳಿ ಕಡಲ ನಡುವೆ ಇರುವ ಒಂದು ಬಂಡೆಯ ಮೇಲೆ ಧ್ಯಾನ ಮಗ್ನರಾಗಿ ನಂತರ ಜೀವಕೋಟಿಯನ್ನು ಉದ್ಧರಿಸಲೋಸುಗ ರಾಮ ಸೇತುವೆಯಿಂದ ಉತ್ತರಾಭಿಮುಖವಾಗಿ ಪ್ರಯಾಣ ಮಾಡಿ ಮಂಗಳವೇಡೆಗೆ ರಾಜ್ಯಕ್ಕೆ ಸೇರಿದ ಮಾಸನೂರಿಗೆ ಹೋದರು. ಮಾಸನೂರು ಅಂದ್ರೆ ಈಗ ಧಾರವಾಡ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಒಂದು ಸಣ್ಣ ಗ್ರಾಮ. ಆ ಊರ ಬಳಿಯಲ್ಲಿ ಬೊಪ್ಪೇಶ್ವರ ನಾಮಕ ಶಿವ ದೇವಾಲಯ ಅನಂತ ಕಾಲದಿಂದಲೂ ಖ್ಯಾತಿ ಪಡೆದಿತ್ತು. ಆ ದೇವಾಲಯದ ಮುಂಭಾಗದಲ್ಲಿ 2 ದೊಡ್ಡ ಆಲದ ಮರಗಳಿದ್ದವು. ಬಹುದೊಡ್ಡ ಯಕ್ಷ ದಂಪತಿಗಳು ಹಿಂದೆ ಯಕ್ಷ ದಂಪತಿಗಳು ಪುಣ್ಯಾರಣ್ಯವೆಂಬ ಕಾಡಿನಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದ ಓರ್ವ ತಪಸ್ವಿಯ ಎದುರಿನಲ್ಲಿಯೇ ಕಾಮಾತುರರಾಗಿ ಕ್ರೀಡಿಸಲು ಉಪಕ್ರಮಿಸಿದರು. ಅವರ ಪಶು ವೃತ್ತಿಯನ್ನು ಗಮನಿಸಿದ ತಪಸ್ವಿಯು ಕುಪಿತನಾಗಿ ಆ ಕಾಮಾಸಕ್ತ ಯಕ್ಷ ದಂಪತಿಗಳನ್ನು ಕುರಿತು, ಎಲ್ಲ ಯಕ್ಷ ದಂಪತಿಗಳೇ, ನೀವು ದೇವ ಸಮೂಹಕ್ಕೆ ಸೇರಿದವರು, ಪವಿತ್ರವಾದ ಯಕ್ಷ ವಂಶಜರೂ ಆಗಿದ್ದು, ಈ ಪವಿತ್ರವಾದ ತಪೋವನದಲ್ಲಿ, ಅದು ತಪಸ್ಸನ್ನು ಆಚರಿಸುತ್ತಿರುವ ತಪೋಧನದ ಸಮ್ಮುಖದಲ್ಲಿಯೇ ನಾಚಿಕೆಯಿಲ್ಲದೆ ರತಿಕ್ರೀಡೆಯನ್ನಾಡುತ್ತಾ ರಾಕ್ಷಸರಂತೆ ವರ್ತಿಸುತ್ತಿರುವಿರಿ. ಆದ್ದರಿಂದ ನೀವು ರಾಕ್ಷಸರಾಗಿರೆಂದು ಶಪಿಸಿದರು. ಋಷಿ ಶಾಪದಿಂದ ಎಚ್ಚೆತ್ತು ಭಯಭೀತರಾದ ಯಕ್ಷ ದಂಪತಿಗಳು ಋಷಿಯ ಬಳಿ ಸಾರಿ ನಡುಗುತ್ತಿದ್ದ ಕೈಗಳನ್ನು ಜೋಡಿಸಿ ದೈನ್ಯದಿಂದ, ಎಲೈ ಋಷಿವರ್ಯನೇ, ಯೌವನ ಮದದಿಂದ ಭ್ರಾಂತರಾಗಿ ಅರಿಯದೇ ಮಾಡಿದ ಅಪರಾಧವನ್ನು ಕ್ಷಮಿಸಿ ಶಾಪದಿಂದ ಪಾರು ಮಾಡಿ ಎಂದು ರಕ್ಷಿಸಿ ಎಂದು ಪ್ರಾರ್ಥಿಸಲು, ಆಗ ಮಹರ್ಷಿಯು, ಎಲೈ ಯಕ್ಷರೇ ಕೇಳಿ, ಎಲ್ಲರೂ ತಾವು ಮಾಡಿದ ಪಾಪದ ಫಲವನ್ನು ಉಣ್ಣಲೇಬೇಕು. ಕೊಟ್ಟ ಶಾಪವನ್ನು ಹಿಂದೆ ತೆಗೆದುಕೊಳ್ಳಲಾಗದು. ಆದ್ದರಿಂದ ನೀವಿಬ್ಬರು ಹಗಲು ತಿಗಣೆಗಳಾಗಿ ರಾತ್ರಿಯಲ್ಲಿ ರಾಕ್ಷಸ ರೂಪರಾಗಿ ಕಾಲ ಕಳೆಯುತ್ತಿರಲು ಪರಶಿವನ ಆಣತಿಯಂತೆ ಶ್ರೀ ರೇವಣಸಿದ್ಧರು ಇಲ್ಲಿಗೆ ಬರುವರು. ಅವರನ್ನು ನೀವು ಸಾಮಾನ್ಯ ಮಾನವನೆಂದು ಭ್ರಮಿಸಿ ಭಕ್ಷಿಸಲು ಪ್ರಯತ್ನಿಸಿರುವಿರಿ. ಆ ಮಹಾತ್ಮರ ಕೃಪಾ ಕಟಾಕ್ಷದಿಂದ ನಿಮ್ಮ ಶಾಪ ವಿಮೋಚನೆ ಆಗುತ್ತದೆ ಎಂದು ಹೇಳಿದರು. ಯಕ್ಷ ದಂಪತಿಗಳು ಆ ಋಷಿಗಳಿಗೆ ವಂದಿಸಿ ಅವರ ಆಶೀರ್ವಾದ ಪಡೆದು
ಮಾಸೂರಿಗೆ ಹೋಗಿ ಅಲ್ಲಿನ ಶಿವ ದೇವಾಲಯದ ಮುಂಭಾಗದಲ್ಲಿದ್ದ ದೊಡ್ಡ ಆಲದ ಪೊಟರೆಯಲ್ಲಿ ವಾಸಿಸುತ್ತಾ ಹಗಲಿನಲ್ಲಿ ತಿಗಣೆಗಳಾಗಿ ರಾತ್ರಿಯ ಕಾಲದಲ್ಲಿ ರಾಕ್ಷಸ ರೂಪ ಧರಿಸಿ ಆ ದೇವಾಲಯದಲ್ಲಿ ಮಲಗುತ್ತಿದ್ದ ಯಾತ್ರಿಕರನ್ನು ಮತ್ತು ಸುತ್ತಮುತ್ತಲೂ ಓಡಾಡುತ್ತಿದ್ದ ಪ್ರಯಾಣಿಗರನ್ನು ಭಕ್ಷಿಸುತ್ತಾ ತುಂಬಾ ಹಾವಳಿ ಮಾಡುತ್ತಿದ್ದರು. ಅದನ್ನು ಅರಿತ ರೇವಣಸಿದ್ಧರು ಆ ಪ್ರಾಂತ್ಯದ ಜನರ ಉದ್ಧರಿಸುವುದಕ್ಕಾಗಿ ಆ ದೇವಾಲಯಕ್ಕೆ ಒಬ್ಬ ಸಾಧುವಿನ ವೇಷದಲ್ಲಿ ಹೋಗಿ ತಂಗಿದರು. ಸಂಜೆಯಾಗಲು ಆ ದೇವಾಲಯದ ಅರ್ಚಕರು ಆ ಸಾಧುವನ್ನು ಕುರಿತು, ಎಲೈ ಪಥಿಕನೇ, ನೀನು ರಾತ್ರಿ ವೇಳೆಯಲ್ಲಿ ಇಲ್ಲಿ ಮಲಗುವುದು ಅಪಾಯಕರ. ಹತ್ತಿರದಲ್ಲಿರುವ ಹಳ್ಳಿಗೆ ಹೋಗು, ಅಲ್ಲಿ ಮಲಗು ಎಂದು ಹೇಳಲು ರೇವಣಸಿದ್ಧರು, ಎಲೈ ಅರ್ಚಕನೇ, ಎಷ್ಟೋ ಮಂದಿ ಪುಣ್ಯ ಕಟ್ಟಿಕೊಳ್ಳಲು ಛತ್ರಗಳನ್ನು ದೇವಾಲಯಗಳನ್ನು ನಮ್ಮಂತ ಪಥಿಕರು ತಂಗಲೆಂದು ಕಟ್ಟಿಸುವರು. ನೀನೇಕೆ ನನ್ನನ್ನು ಇಲ್ಲಿಂದ ಹೋಗೆಂದು ಹೇಳುತ್ತಿರುವೆ ಎಂದು ಹೇಳಲು ಅರ್ಚಕರು, ಎಲೆ ಸಾಧುವೇ, ಇಲ್ಲಿನ ಮರದಲ್ಲಿ ಇಬ್ಬರು ರಾಕ್ಷಸರು ವಾಸ ಮಾಡುತ್ತಾ ರಾತ್ರಿಯ ವೇಳೆಯಲ್ಲಿ ಇಲ್ಲಿ ಮಲಗುವವರನ್ನು ಭಕ್ಷಿಸುತ್ತಾರೆ. ಆದ್ದರಿಂದ ನಿನ್ನ ಹಿತಕ್ಕಾಗಿಯೇ ಇಲ್ಲಿ ಮಲಗಬೇಡವೆಂದು ಹೇಳಿದೆವು. ಹೀಗೆನ್ನಲು ರೇವಣಸಿದ್ಧರು, ಎಲೆ ಅರ್ಚಕನೇ, ಬಹುದೂರದಿಂದ ನಡೆದು ಬಂದ ನನಗೆ ಬಹಳ ಆಯಾಸವಾಗಿದೆ. ಎದ್ದು ಹೋಗಲು ಶಕ್ತಿ ಇಲ್ಲ. ದಿನ ಬೆಳಗಾದರೆ ಹೊಟ್ಟೆಪಾಡಿಗಾಗಿ ಊರೂರು ಸುತ್ತಬೇಕಾಗಿದೆ. ಜೀವನ ಬೇಸರವಾಗಿದೆ. ನೀನು ಹೇಳಿದಂತೆ ನನ್ನನ್ನು ರಾಕ್ಷಸ ತಿಂದರೆ ಭೂತ ತೃಪ್ತಿಯಾಗಿ ನನಗೆ ಪುಣ್ಯ ಲಭಿಸುವುದು. ನನಗೆ ತಿಂದು ಬಿಡ್ಲಿ, ನನಗೆ ಸಾಕಾಗ ಜೀವನ ಅಂತ ಅವ್ರು ಹೇಳಿದರು. ಈಶ್ವರ ಇಚ್ಛೆ ಇದ್ದಂತಾಗಲಿ ಎಂದು ಹೇಳಲು ಅವರ ಆ ವೃದ್ಧನಿಗೆ ಆಯುಷ್ಯ ತುಂಬಿದೆ, ನಾವೇನು ಮಾಡುವುದು ಅಂತೇಳಿ ಗೊಣಗುತ್ತವಾದ್ರು. ನಿನ್ ಮುಗಿದ ಆಯುಷ್ಯ ನಾವೇನು ಮಾಡಕ್ಕಾಗ್ತದ, ಹೋಗಿ ಹಾಳಾಗತ್ ಬಿಟ್ರು. ಸೂರ್ಯನು ಅಸ್ತಮಿಸಿ ಮಧ್ಯರಾತ್ರಿ ಆಗಲು ಆ ತಿಗಣೆ ರೂಪದಲ್ಲಿದ್ದ ರಾಕ್ಷಸರು ಮನುಷ್ಯ ವಾಸನೆಯನ್ನು ಹಿಡಿದು ಮರದಿಂದ ಮೆಲ್ಲಗೆ ಕೆಳಗೆ ಇಳಿಯತೊಡಗಿದರು. ಶ್ರೀ ರೇವಣಸಿದ್ಧರು ಎದ್ದು ಭಯಂಕರ ರೂಪದ ರಾಕ್ಷಸರನ್ನು ನೋಡಿ, ಆಹಾ, ಇವರು ಈವರೆಗೆ ಎಷ್ಟೋ ನಿರಪರಾಧಿ ಪ್ರಜೆಗಳನ್ನು ಭಕ್ಷಿಸಿ ಈ ಪ್ರಾಂತ್ಯದವರಿಗೆಲ್ಲ ಮೃತ್ಯುಪ್ರಾಯರಾಗಿರುವರು. ವಿಳಂಬ ಮಾಡದೆ ಇವರನ್ನು ಸಂಹರಿಸಿ ಇವರ ಶಾಪ ವಿಮೋಚನೆ ಮಾಡಿ ಪ್ರಜೆಗಳಿಗೆ ಆಗುತ್ತಿರುವ ವಿಪತ್ತನ್ನು ತಪ್ಪಿಸಬೇಕೆಂದು ನಿರ್ಧರಿಸಿ ತಮ್ಮ ಅಗ್ನಿ ನೇತ್ರವನ್ನು ತೆರೆದು ಮರದ ಕಡೆ ದೃಷ್ಟಿಸಲು ಜಗದ್ಗುರುವಿನ ಅಗ್ನಿಜ್ವಾಲೆಯಿಂದ ಪಾರಾಗಲಾರದೆ ಭಸ್ಮವಾಗಿ 2 ಕಬ್ಬಿಣದ ಗುಂಡಿನ ರೂಪದಲ್ಲಿ ಉರುಳಿದರು. 2 ಕಬ್ಬಿಣ ಗುಂಡುಗಳಾಗಿ ಧರೆಗಿಳಿದರು, ನೆಲಕ್ಕೆ ಬಿದ್ದರು. ಶ್ರೀ ರೇವಣಸಿದ್ಧರು ಆ 2 ಗುಂಡುಗಳಿಂದ 2 ಖಡ್ಗಗಳನ್ನು ತಯಾರು ಮಾಡಿ ಒಂದನ್ನು ಅಲ್ಲೇ ಹರಿಯುತ್ತಿದ್ದ ಭೀಮಾ ನದಿಯ ಮಧ್ಯದಲ್ಲಿ ಅಧೋಮುಖವಾಗಿ ನೆಟ್ಟು, ಎಲೈ ಖಡ್ಗವೇ, ನೀನು ನನ್ನ ಆಜ್ಞೆಯಾಗುವವರೆಗೆ ಇಲ್ಲಿಯೇ ಅಲುಗಲಾರದೆ ಇರು ಎಂದು ಆಜ್ಞಾಪಿಸಿ ಉಜ್ಜಯಿನಿ ಕಡೆ ನಡೆದರು. ಮುಂದ ಏನ್ ಮಾಡ್ತಾರೆ, ರಾಜೇಂದ್ರ ಚೋಳ ಅಂತೇಳಿ ವಿಕ್ರಮಾದಿತ್ಯ ಅದನ್ನಲ್ಲ, ಅವನಿಗೆ ಇವರು ಇನ್ನ ಒಂದು ಖಡ್ಗ ಕೊಡ್ತಾರೆ. ಅದರ ಲೀಲೆ ಟೈಮ್ ಆಗ್ತದ, ನಾಳೆ ಹೇಳ. ಎಷ್ಟಾಯ್ತು? 9:53 ಆಯ್ತು. ಇದು ಮತ್ತೆ 8 ಪೇಜ್ ಅದ, 6 ಪೇಜ್ ಅದ, 1, 2, 3 ಸಾಕಿಷ್ಟು ಏನ್ರಿ? ಕತಿ ಚಂದ ಇರ್ತಾವ್ರಿ, ಕತಿ ಮಾಡ್ತಾರ ಏನ್ರಿ? ಕೇಳಂಗದ ಕತಿಗಳು ಮತ್ತೆ ಕೇಳಂಗಿರ್ತಾವ್ರಿ. ನಾವು ರೇವಣಸಿದ್ದೇಶ್ವರ ಪುರಾಣ ಕೇಳಿದೆವು ಸರ್, ಇವೆಲ್ಲ ಕೆಲವು ಸರ್. ರಟ್ಟಕಲ್ ರೇವಣ ಸಿದ್ದೇಶ್ವರ ಅಂತೇಳಿ ಇಲ್ಲಿ ವಾಡಿ ಹತ್ರ ಇಳಿಬೇಕು ನೀವು. ರಾಯಚೂರಿಗೆ ಬಂದು ಮುಂದೆ ಗುಲ್ಬರ್ಗಕ್ಕೆ ಹೋಗೋದಕ್ಕಿಂತ ಮೊದಲೇ ವಾಡಿ ಅಂತ ಬರ್ತದೆ, ಚಿತಾಪುರ್ ವಾಡಿ ಅಂತೇಳಿ. ಅಲ್ಲಿ ಬೆಟ್ಟ ಅದ, ರಟ್ಟಕಲ್ ರೇವಣ ಸಿದ್ದೇಶ್ವರ ಅಂತ. ಇದು ರೇಣುಕಾಚಾರ್ಯರದೇ ಬೆಟ್ಟ ಅದು, ಗುಲ್ಬರ್ಗದ ಬಲ್ಲಿ. ಅಲ್ಲಿ ಬಂದು ದರ್ಶನ ತಗೋಬಹುದು. ಅದು ರಂಭಾಪುರಿ ಪೀಠದ್ದು ಎಷ್ಟು ಪ್ರಭಾವ ಅದ ಅಷ್ಟೇ ಪ್ರಭಾವ ಇಲ್ಲಿನೂ ಅದ.
ಅಲ್ಲಿ ಒಂದು ರಂಭಾಪುರಿ ಪೀಠ, ಇನ್ನ ಒಂದು ಕೊಲ್ಲಿಪಾಕಿ, ಇದ ಒಂದು ರಟಕಲ್ ರೇವಣ ಸಿದ್ದೇಶ್ವರ. ಈ ಕಡೆ ನಮ್ಮ ಭಾಗಕ್ಕಿರವು. ಕೊಲ್ಲಿಪಾಕಿ ಹೋಗಿವಿ, ರಂಭಾಪುರಿಗೆ ಹೋಗಿಲ್ಲ ಇನ್ನ ನಾವು. ಇದ್ಯಾವುದು ರಟಕಲ್ಲಿಗೂ ಹೋಗಿಲ್ಲ. ಗುಲ್ಬರ್ಗದಾಗೆ ಹುಟ್ಟಿ ಬೆಳೆದ ಅಲ್ಲಿಗೆ ಹೋಗಿಲ್ಲ. ಕರ್ಕೊಂಡು ಹೋಗಿಲ್ಲ, ದೊಡ್ಡವ್ರು ಕರ್ಕೊಂಡು ಹೋಗಿಲ್ಲ, ನಾವು ಹೋಗಿಲ್ಲ. ಯಾವಾಗಾರೆ ನೀವು ಬಂದ್ರಿ ಅಂದ್ರೆ ಒಂದು ಟ್ರಿಪ್ ಹೋಗಿ ಬರ ರಟಕಲ್ ರೇವಣ ಸಿದ್ದೇಶ್ವರ ಬೆಟ್ಟಕ್ಕೆ. ಮಳೆಗಾಲ ಕಮ್ಮಿ ಆದ್ಮೇಲೆ ಬರ್ತದೆ ಸರ್, ಹೋಗ್ಬರುತ್ತೆ ಸರ್. ಏನ್ರಿ? ಮಳೆಗಾಲ ಕಮ್ಮಿ ಆದ್ಮೇಲೆ ಬರ್ತದೆ ಸರ್, ಹೋಗ್ಬರುತ್ತೆ. ಏನಾದ್ಮೇಲೆ? ಮಳೆಗಾಲ ಕಮ್ಮಿ ಆದ್ಮೇಲೆ. ಮಳೆಗಾಲ ನಿಮ್ಮೂರಾಗತ್ತೆ ಮಳೆಗಾಲ. ಅದ ಕಡೆ ನಮ್ ಕಡೆ ಮಳೆಗಾಲ ಇಲ್ಲ, ಪಳಗಾಲ ಇಲ್ಲ. ಮತ್ ಆರಾಮದೀವಿ ಇಲ್ಲಿ. ಇಲ್ಲೇನ್ ಮಳೆ ಇಲ್ಲ, ಏನಿಲ್ಲ. ಸುಮ್ಮ ಹನಿ ಹನಿ ಯಾವಾಗಾರ ಉದುರ್ತದ, ಆಯ್ತು. ಈ ಕಡೆ ನಮ್ ಕಾಲೇಜ್ ಬಲ್ಲಿ ಮಳಿ ಬರ್ಲಕ್ಕತ್ತದ ಅಂತ ಹೇಳಕ್ಕೆ ಸುಮ್ಮ ಅಲ್ಲೇ ನಿಂತೇವ ಅಂದ್ರೆ ಹುಚ್ಚಂತಾರ. ನಾವು ಹಂಗೆ ಗಾಡಿ ತಗೊಂಡ್ ಮುಂದೆ ಬಂದೇವಲ್ರಿ, ಒಂದ್ ಅರ್ಧ ಕಿಲೋಮೀಟರ್ನಾಗ ಮುಂದ್ ಮಳಿನೇ ಇರಲ್ಲ. ಏನಿಲ್ಲ, ಸಿಟ್ಯಾಗ ಒಂದ್ ಹನಿ ನೀರ್ ಬಿದ್ದಿರಲ್ಲ. ಸುಮ್ನೆ ಎಲ್ಲರೂ ಒಂದ್ ಸ್ವಲ್ಪ ಬೀಳ್ತಿರ್ತದ. ಸಿಟ್ಯಾಗ ಮಳಿ ಯಾವ್ದಂತ ನೋಡಿದ್ರೆ ಕಾಲೇಜಿಗೆ ಹೋಗೋದ್ರಾಗೆ ಅಲ್ಲಿ ಮಳಿನೇ ಇರಲ್ಲ, ಡೈರೆಕ್ಟ್. ವಿಚಿತ್ರ. ಅದಕ್ಕೆ ಇನ್ನ ಒಂದು ಖಡ್ಗ 1118ನೇ ಇಸ್ವಿದಾಗ ಕೊಡ್ತಾರೆ ವಿಕ್ರಮಾದಿತ್ಯ, ರಾಜ ವಿಕ್ರಮಾದಿತ್ಯನಿಗೆ. 5-6 ಪೇಜ್ ಆಗ್ತದ. ಅದು ಓದೋದ್ರಾಗೆ ಮತ್ತ 11 ಬರೀತದ. ಸಾಕಿಟ್ಟೆ ಸ್ವಲ್ಪ ಸ್ವಲ್ಪ ತಿಳ್ಕೊ. ಮತ್ತೆ ಮುಂಜಾನೆ ಹೇಳ್ಬೇಕಲ್ಲ, ಬೆಳಗಿನ ಕೆಲಸ. ಓಕೆ. ಪೂರ್ವಾಚಾರ್ಯರ ಧರ್ಮದ ಬಗ್ಗೆ ಸವಿಸ್ತರವಾಗಿ ಹೇಳಿರುತ್ತಾರೆ. ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಮಂಗಲ ಏನ್ ಮಾಡ್ತೀರಮ್ಮ? ನಾ ಮಾಡ್ತೀನಿ. ಕೊಟ್ಟಾಯ ಯಾತ್ರೆಗೆ ಮಂಗಲ ಕೊಟ್ಟಾಯ ಯಾತ್ರೆಗೆ ಮಠ ನಿತ್ಯವರಿಂದ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಾಧು ಶ್ರೀ ವಿಠಲದಾಸರ ಮಂಗಳ ಗೀತೆ. ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜರಿ ಅರಿಗಾದಾರವೆ ತಾನಾದ ಪರಮ ಸದ್ಗುರುವರೆಗೆ. ಶ್ರುತಿ ಶಿರದತ್ತವ ಮತಿಯಲ್ಲಿ ನೆಲೆಸಿದ ಪತಿತ ಪಾವನಗೆ, ಗತಿಗಾನದ ನರ ಅಜ್ಞರಿಗರುವನ್ನು ತೋರಿದ ಧೀರನಿಗೆ. ಕುಟಲೋಕ್ತಿಗಳನ್ನು ಕಟುವಾಗಿ ಟೀಕಿಸಿ ದಿಟವನ್ನು ಬೋಧಿಪಗೆ, ದರ್ಶನದ ಸಾರವ ಬೀರಿದ ಯುಕ್ತಿ ಪ್ರಕಾಶನಿಗೆ. ಅತ್ತಿತ್ತಗಲದ ಮತ್ತೊಂದಲ್ಲದ ತತ್ವವ ತಿಳಿಸಿದವಗೆ, ವೃತ್ತಿ ಪ್ರಭಾಕರ ಕೃತಿಯನ್ನು ರಚಿಸಿದ ಪರತರ ಪಂಡಿತಗೆ. ವಿಚಾರ ಸಾಗರ ಕರುಣಿಸಿ ಪರಿಭವ ಬಾಧೆಯ ಕೆಡಿಸಿದವಗೆ, ಅಚಲಾದ್ವಯ ನಿಜ ನಿರುಪಮ ನಿರ್ಗುಣ ಪರಮಾಚಾರ್ಯರಿಗೆ. ಪರಮದಯಾನಿಧಿದಾದು ಗುರುವಿನ ಬೋಧಾಮೃತ ಸುತಗೆ, ಪರಪ್ರಣವಾತ್ಮಕೆ ನಿಗಮಾತೀತಗೆ ನಿಶ್ಚಲದಾಸರಿಗೆ. ನಿಶ್ಚಲದಾಸರ ಕೃತಿಯನ್ನು ಅರಿದ ಗುರು ಶಿವನಂದರಿಗೆ, ನಿಶ್ಚಿಂತವಾಗಿ ನಿಜವನ್ನು ವಂದಿದ ಗುರುನಾಥ ನಿಮ್ಮಡಿಗೆ. ನಿಜಾನಂದ ಜ್ಯೋತಿ ನಿಜವಾಗಿ ಬೆಳಗಿರಿ ನಿಶ್ಚಲದಾಸರಿಗೆ, ಅಜಹರಿ ಹರಿಗಾದಾರವೆ ತಾನಾದ ಪರಮ ಸದ್ಗುರುವರಗೆ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಂ ಯೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಂ ಭಕ್ತಿ ಮುಕ್ತಿ ಪ್ರದಾಯ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತಂ ಸರ್ವಕರ್ಮ ವಿದಾಯಿನೇ
स्वार्थज्ञानप्रभावेन तस्मै श्रीगुरुवे नमः। न गुरोरधिकं तत्त्वं न गुरोरधिकं तपं तत्त्वं ज्ञानत्परं नास्ति तस्मै श्रीगुरुवे नमः। मन्नाथ श्रीजगन्नाथ मद्गुरु श्रीगुरुवे नमः। ममात्मा सर्वभूतात्मा तस्मै श्रीगुरुवे नमः। ज्ञानमूलं गुरुमूर्तिं पूजामूलं गुरुकृपा मंत्रमूलं गुरुवाक्यं मोक्षमंगलं गुरुकृपा गुरुराविनश्च गुरु परमदैवं गुरो परतरं नास्ति तस्मै श्रीगुरुवे नमः। ओम शांति शांति शांति। ओम पूर्णमदः पूर्णमिदं पूर्णात् पूर्णमुदच्यते पूर्णश्च पूर्णमादाय पूर्णमेवावशिष्यते। ओम शांति शांति शांति। परमानंद प्राप्ति भव सर्वदुःख निवृत्ति भव इष्टार्थ सिद्धिरस्तु यशस्वी भव यशस्वी भव यशस्वी भव। जय शुद्ध ब्रह्मा जय जय शुद्ध ब्रह्मा जय शुद्ध ब्रह्मा जय जय शुद्ध ब्रह्मा जय जय शुद्ध ब्रह्मा। ಎಲ್ಲ ಮಹಾತ್ಮರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ.